ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಹರ, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬುಕ್ಕಾಪಟ್ಟಣ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ಕೆಲವಾರು ಸೆಷನ್ಗಳಲ್ಲಿ ಅಂತಿಮ BA ವಿದ್ಯಾರ್ಥಿಗಳು ಅಧ್ಯಯನ ಮಾಡುವಂತಹ ಪ್ರಮುಖ ಪತ್ರಿಕೆಯಾಗಿರ್ತಕ್ಕಂಥ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಸೋಷಿಯಲ್ ರಿಸರ್ಚ್ಗೆ ಸಂಬಂಧಿಸಿದಂತೆ 4ನೇ ಅಧ್ಯಾಯದಲ್ಲಿ ಬರುವಂಥ ಪ್ರಮುಖ ಪರಿಕಲ್ಪನೆಯಾಗಿರ್ತಕ್ಕಂತಹ ಸ್ಯಾಂಪ್ಲಿಂಗ್ ವಿಧಾನದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಸೊ ಈಗಾಗಲೇ ನಾವು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಸ್ಯಾಂಪ್ಲಿಂಗ್, ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್, ಸೊ ಅದರಲ್ಲಿ ಪ್ರಾಬಬಿಲಿಟಿ ಅಥವಾ ಸಂಭವನೀಯ ಮಾದರಿ ವಿಧಾನ, ಅದರ ಅನುಕೂಲಗಳು, ಅನಾನುಕೂಲಗಳು, ಅಸಂಭವನೀಯ ಮಾದರಿ ವಿಧಾನ, ಅದರ ಅರ್ಥ ಮತ್ತು ವ್ಯಾಖ್ಯೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಈ ತರಗತಿಯಲ್ಲಿ ನಾವು we will going to discuss about advantages and disadvantages of non-probability sampling. ಅಸಂಭವನೀಯ ನಮೂನೆ ಅಥವಾ ಮಾದರಿ ವಿಧಾನದ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ಮೊದಲಿಗೆ ನಾವು ಇನ್ನೊಂದು ಸಲ ಅಸಂಭವನೀಯ ಮಾದರಿ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಂತರ ಅದರ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅಸಂಭವನೀಯ ಮಾದರಿ ವಿಧಾನ ಅಂದರೆ ಸಂಶೋಧಕನು ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಗುಂಪಿನ ಅಥವಾ ಜನಸಂಖ್ಯೆಯ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಮೂನೆಗೆ ಆಯ್ಕೆಯಾಗುವಂಥ ಸಂಭವ ಇಲ್ಲದೇ ಇದ್ದಾಗ ಅದನ್ನು ನಾವು ಅಸಂಭವನೀಯ ಮಾದರಿ ವಿಧಾನ. In this method, sampling derives its control from the judgment of the investigator. ಈ ವಿಧಾನದಲ್ಲಿ ಸಾಮಾನ್ಯವಾಗಿ ನಮೂನೆಯ ಆಯ್ಕೆ ಅನ್ನುವಂಥದ್ದು ಸಂಶೋಧಕ ನಿಯಂತ್ರಣ ಮತ್ತು ನಿರ್ಣಯಕ್ಕೆ ಒಳಪಟ್ಟಿರುತ್ತದೆ. In non-probability sampling, the cases are selected on the basis of availability and interviewer judgment. ಇಲ್ಲಿ ನಮೂನೆಯನ್ನು ಯಾವ ರೀತಿ ಆಯ್ಕೆ ಮಾಡ್ತೀವಿ ಅಂದರೆ ಆ ಸಂಶೋಧನೆಗೆ ಜನ ಯಾವ ರೀತಿಯಾಗಿ ಲಭ್ಯ ಇರ್ತಾರೆ ಅನ್ನೋದರ ಆಧಾರದ ಮೇಲೆ ಮತ್ತು ಸಂಶೋಧಕನ ನಿರ್ಣಯದ ಆಧಾರದ ಮೇಲೆ ನಿರ್ಧಾರ ಆಗ್ತದೆ. ಇಟ್ಸ್ ಸ್ಟ್ರೆಂತ್ ಇನ್ ದ ಏರಿಯಾ ಆಫ್ ಕನ್ವೀನಿಯನ್ಸ್. ಈ ಒಂದು ವಿಧಾನದ ಒಂದು ಬಲ ಏನಂದರೆ ಅದು ಸಂಶೋಧಕನಿಗೆ ಆಗುವಂಥ ಕನ್ವೀನಿಯನ್ಸ್, ಅನುಕೂಲಗಳು. ಸೊ ಇನ್ನು ಅದರ ಅನುಕೂಲಗಳು, ಯಾವುದೇ ಒಂದು ವ್ಯವಸ್ಥೆಯನ್ನು ನಾವು ತೆಗೆದುಕೊಂಡಾಗ ಅದರಿಂದ ಅನುಕೂಲಗಳು ಇರ್ತವೆ, ಅನಾನುಕೂಲಗಳು ಇರ್ತವೆ. ಆದರೆ ಯಾವಾಗ ನಾವು ಒಂದು ವಿಧಾನವನ್ನು ಅಳವಡಿಸ್ಕೊಳ್ತೀವಿ ಅಂದಾಗ ಯಾವ ವಿಧಾನದಿಂದ ನಮಗೆ ಅನುಕೂಲಗಳು ಗಿಂತ ಅನಾನುಕೂಲಗಳಿಗಿಂತ ಅನುಕೂಲಗಳು ಹೆಚ್ಚಾಗಿರ್ತಾವೋ ಮತ್ತು ಸಂಶೋಧಕನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯಕ್ಕೆ ಸೂಕ್ತವಾಗಿರ್ತದೋ ಆಗ ನಾವು ಅಂತಹ ಒಂದು ಸ್ಯಾಂಪ್ಲಿಂಗ್ ವಿಧಾನವನ್ನು ಅಳವಡಿಸ್ಕೊಳ್ತಾ ಹೋಗ್ತೀವಿ. ಮೊದಲಿಗೆ ಈ ಸಂಭವನೀಯವಲ್ಲದ ಅಥವಾ ಅಸಂಭವನೀಯ ಮಾದರಿ ವಿಧಾನದ ಅನುಕೂಲಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಫಸ್ಟ್ ಒನ್ ಈಸ್ non-probability sampling techniques are the more conducive and practical method for the researcher developing surveys in the real world. ಈ ನೈಜ ಅಥವಾ ವಾಸ್ತವಿಕ ಪ್ರಪಂಚದ ಬಗ್ಗೆ, ಸಂಗತಿಗಳ ಬಗ್ಗೆ ಸಮೀಕ್ಷೆಗಳನ್ನು ಮಾಡಬೇಕಾದರೆ ಈ non-probability ಟೆಕ್ನಿಕ್ ಅನ್ನುವಂಥದ್ದು ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥ, ಸೂಕ್ತವಾಗಿರ್ತಕ್ಕಂತಹ ಮತ್ತು ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರಬಹುದಾಗಿರ್ತಕ್ಕಂತಹ ಒಂದು ವಿಧಾನ. ಆಲ್ದೋ statisticians prefer probability sampling because it is yield data in the form of numbers. However, if done correctly, it can produce similar, if not the same quality of result. ಸಾಮಾನ್ಯವಾಗಿ ಸಂಖ್ಯಾಶಾಸ್ತ್ರಜ್ಞರು ಸಂಶೋಧನೆಗಳಲ್ಲಿ ಈ ಪ್ರಾಬಬಿಲಿಟಿ ಅಥವಾ ಸಂಭವನೀಯ ಮಾದರಿ ಆಯ್ಕೆಗೆ ಹೆಚ್ಚು ಒಲವು ತೋರಿಸಿದರೂ ಕೂಡ ನಾವು ಸರಿಯಾಗಿ ಸಂಶೋಧಕನು ಎಚ್ಚರಿಕೆಯಿಂದ ನಿರ್ವಹಿಸಿದಲ್ಲಿ ಅಸಂಭವನೀಯ ಮಾದರಿ ವಿಧಾನದಲ್ಲೂ ಕೂಡ ನಿಖರವಾಗಿ ಸರಿಯಾಗಿ ಅದಕ್ಕೆ ಸಮನಾಗಿರ್ತಕ್ಕಂಥ ಒಂದು ಫಲಿತಾಂಶ ಅಥವಾ ಒಂದು ರಿಸಲ್ಟನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ನಾವು
ಹೇಳ್ಬಹುದು. ಸೊ ಸೆಕೆಂಡ್ ಒನ್ ಈಸ್ ಗೆಟಿಂಗ್ ರೆಸ್ಪಾನ್ಸ್ ಯೂಸಿಂಗ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಇಸ್ ಫಾಸ್ಟರ್ ಆ್ಯಂಡ್ more cost effective than the probability sampling because the sample is known to the researcher. ಸಂಭವನೀಯ ಮಾದರಿಗೆ ಹೋಲಿಕೆ ಮಾಡಿದರೆ ಈ ಅಸಂಭವನೀಯ ಅಥವಾ ಸಂಭವನೀಯವಲ್ಲದ ನಮೂನೆಯಲ್ಲಿ ಸಂಶೋಧಕನು ತನಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಉತ್ತರಿಸುವಾತರಿಂದ, ಯಾರು ಅಧ್ಯಯನಕ್ಕೆ ಒಳಪಟ್ಟಿದ್ದಾರೆ ಅವರಿಂದ ವೇಗವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬಹುದು. ಯಾಕೆಂದರೆ ಇಲ್ಲಿ ಸಂಶೋಧಕನಿಗೆ ಅವನೇ ಇವರನ್ನು ಆಯ್ಕೆ ಮಾಡಿರೋದನ್ನ ನಮೂನೆಯಾಗಿ ಹೆಚ್ಚು ಪರಿಚಿತರಾಗಿರ್ತಾರೆ, ಇವನ ಮಾತುಗಳಿಗೆ ಸ್ಪಂದಿಸುವವರಾಗಿರ್ತಾರೆ. ಆದ್ದರಿಂದ ಹೆಚ್ಚು ವೇಗವಾಗಿ ಮಾಹಿತಿಯನ್ನು ಕಲೆ ಹಾಕಬಹುದು ಮತ್ತು ಕಡಿಮೆ ಖರ್ಚು. ಯಾಕೆಂದರೆ ಸಂಭವನೀಯ ಮಾದರಿಯಲ್ಲಿ ಮಾದರಿಗೆ ಆಯ್ಕೆ ಆಗಿರ್ತಕ್ಕಂಥ ಜನ ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ವೃತ್ತಿಗಳಲ್ಲಿ ಇದ್ದು ವೈವಿಧ್ಯಮಯವಾಗಿರ್ತಾರೆ. ಹಲವಾರು ಸಂದರ್ಭದಲ್ಲಿ ಸಂಶೋಧನೆ ಪರಿಚಿತರಾಗಿರೋದಿಲ್ಲ. ಅಂಥವರು ಸಂಶೋಧಕನಿಗೆ ವೇಗವಾಗಿ ಸ್ಪಂದಿಸ್ತಾರೆ, ಕೂಡಲೇ ಆತನಿಗೆ ಉತ್ತರಗಳನ್ನು ನೀಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಪಾಸಿಬಿಲಿಟಿ ಟು ರಿಫ್ಲೆಕ್ಟ್ ದ ಡಿಸ್ಕ್ರಿಪ್ಟಿವ್ ಕಾಮೆಂಟ್ಸ್ ಅಬೌಟ್ ದ ಸ್ಯಾಂಪಲ್. ಸೊ ಇಲ್ಲಿ ವಿವರಣಾತ್ಮಕವಾಗಿರ್ತಕ್ಕಂತಹ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೂ ಈ ವಿಧಾನ ಸೂಕ್ತ ಆಗಿರ್ತದೆ. ಯಾಕೆಂದರೆ ನಮೂನೆಗೆ ಅಥವಾ ಮಾದರಿಗೆ ಆಯ್ಕೆಯಾಗಿರ್ತಕ್ಕಂಥವನಿಗೆ ಇವನಿಗೆ ಗೊತ್ತಿರೋರಾಗಿರೋದ್ರಿಂದ, ಸೂಕ್ತವಾಗಿರೋರಾಗಿರೋದ್ರಿಂದ ಇವನ ಪ್ರತಿಯೊಂದು ಪ್ರಶ್ನೆಗಳಿಗೂ ಸೂಕ್ತವಾಗಿ ಸ್ಪಂದಿಸಿ ಯಾವುದೇ ಬೇಜಾರು ಮಾಡಿಕೊಳ್ಳದೆ ಅಗತ್ಯವಿರುವಷ್ಟು ಮಾಹಿತಿಯನ್ನು ವಿವರಣಾತ್ಮಕ ರೀತಿಯಲ್ಲಿ ನೀಡೋದಕ್ಕೆ ಸಾಧ್ಯ ಆಗ್ತದೆ. ಸೊ ಜೊತೆಗೆ ಮತ್ತೊಂದು ಅನುಕೂಲ ಈಗಾಗಲೇ ನಾವು ನೋಡಿರೋದ್ರಿಂದ ಈ ವಿಧಾನ ಹಣ ಕಡಿಮೆ ವೆಚ್ಚ ಆಗ್ತದೆ, ಸಮಯನೂ ಕೂಡ ಉಳಿತಾಯ ಆಗ್ತದೆ. ಕಾಸ್ಟ್ ಎಫೆಕ್ಟಿವ್ನೆಸ್ ಆ್ಯಂಡ್ ಟೈಮ್ ಎಫೆಕ್ಟಿವ್ನೆಸ್ ಕಂಪೇರ್ ಟು ದ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಸಂಭವನೀಯ ಮಾದರಿಗೆ ಹೋಲಿಕೆ ಮಾಡಿದರೆ ಇದರಲ್ಲೂ ಹಣನೂ ಉಳಿತಾಯ ಆಗ್ತದೆ, ಸಮಯನೂ ಕೂಡ ಉಳಿತಾಯ ಆಗುವಂಥ ವಿಧಾನ ಆಗಿದೆ. ಅದರ ಜೊತೆಗೆ ಮತ್ತೊಂದು ಅನುಕೂಲ ನಾವು ಹೇಳೋದಾದರೆ ಎಫೆಕ್ಟಿವ್ ವೆನ್ ಇಟ್ ಈಸ್ ಅನ್ಫೀಸಿಬಲ್ ಆರ್ ಇಂಪ್ರಾಕ್ಟಿಕಲ್ ಟು ಕಂಡಕ್ಟ್ ಪ್ರಾಬಬಿಲಿಟಿ ಸ್ಯಾಂಪಲ್. ಯಾಕಂದರೆ ಈಗಾಗಲೇ ನಾನು ಹೇಳೋ ಪ್ರಕಾರ ಕೆಲವು ಸಂದರ್ಭದಲ್ಲಿ ಸಂಶೋಧನೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸಮಸ್ಯೆ ಏನಿದೆ, ಆ ಸಮಸ್ಯೆಗೆ ನಾವು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮುಖಾಂತರ ಮಾಹಿತಿಯನ್ನು ಅಥವಾ ನಮೂನೆ ಮುಖಾಂತರ ಮಾಹಿತಿಯನ್ನು ಕಲೆ ಹಾಕೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದೇನಾಗ್ತದೆ ಅಂದರೆ ಆ ವಿಧಾನ ಅನಾನುಕೂಲ ಆಗ್ತದೆ, ಅಪ್ರಾಯೋಗಿಕವಾಗಿರ್ತದೆ. ಅಂತಹ ಸಂದರ್ಭದಲ್ಲಿ ಈ ವಿಧಾನ ಅಳವಡಿಸ್ಕೊಳ್ಳೋದಕ್ಕೆ ಸೂಕ್ತ ಆಗ್ತದೆ. ಸೊ ನೆಕ್ಸ್ಟ್ ಅಡ್ವಾಂಟೇಜ್ ಈಸ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ ಗಿವ್ ಎ ವೆರಿ ಸ್ಮಾಲ್ ಸ್ಪೇಸ್ ಫಾರ್ ಜಡ್ಜ್ಮೆಂಟ್. ಸಂಭವನೀಯ ಮಾದರಿಯಲ್ಲಿ ಮಾದರಿ ಆಯ್ಕೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಶೋಧಕನಿಗೆ ಹೆಚ್ಚು ಮುಕ್ತತೆ, ಸ್ವಾತಂತ್ರ್ಯ ಇರೋದಿಲ್ಲ. ಯಾವಾಗ ಅಧ್ಯಯನ ಮಾಡುವಂಥವನಿಗೆ ನಮೂನೆ ಆಯ್ಕೆಯಲ್ಲಿ ಸ್ವಾತಂತ್ರ್ಯ ಇರೋದಿಲ್ಲವೋ ಆಗ ಅವನಿಗೆ ಕೆಲವು ಸಂದರ್ಭದಲ್ಲಿ ಆಸಕ್ತಿ ಅನ್ನೋದು ಕಡಿಮೆ ಆಗಬಹುದಾದಂಥ ಸಂಭವ ಇರ್ತದೆ. ಆದರೆ ಇನ್ ದಿಸ್ ಮೆಥಡ್ ಎ ಪರ್ಸನ್ ವಿತ್ ಸೌಂಡ್ ನಾಲೆಜ್ ಆ್ಯಂಡ್ ಅವೈಲಬಿಲಿಟಿ ಆನ್ ದ ಸಬ್ಜೆಕ್ಟ್ ಮ್ಯಾಟರ್ ಕ್ಯಾನ್ ಬಿ ಬೆಸ್ಟ್ ಪರ್ಫಾರ್ಮ್ ಇಟ್ ಇಫ್ ದ ಪರ್ಸನ್ ಈಸ್ ಪರ್ಮಿಟೆಡ್ ಟು ಕಂಡಕ್ಟ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಸೊ ಇದ್ರ ಬಗ್ಗೆ ಹೆಚ್ಚು ಜ್ಞಾನ ಇರ್ತಕ್ಕಂಥವನು, ವಿಷಯ ಗೊತ್ತಿರ್ತಕ್ಕಂಥವನು, ಅವನಿಗೆ ನಮೂನೆಯನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ಅವನಿಗೆ ಹೆಚ್ಚು ಆಸಕ್ತಿಯಿಂದ ಅಧ್ಯಯನ ಮಾಡೋದಕ್ಕೆ ಸಾಧ್ಯ. ಆದ್ದರಿಂದ ಫಲಿತಾಂಶನೂ ಕೂಡ ಉತ್ತಮವಾಗಿರ್ತದೆ. ನೆಕ್ಸ್ಟ್ ಅಡ್ವಾಂಟೇಜ್ ಈಸ್ ದಿಸ್ ಸಿಸ್ಟಮ್ ಫಿಟ್ಸ್ ಬೆಟ್ ವೆನ್ ದ ಎಕ್ಸಾಸ್ಟಿವ್ ಪಾಪ್ಯುಲೇಷನ್ ಇಸ್ ನಾಟ್ ಡಿಫೈನ್ಡ್. ಅದು ಯಾವಾಗ ಜನಸಂಖ್ಯೆ ಸಮಗ್ರವಾಗಿ ಇರೋದಿಲ್ಲವೋ, ಕೆಲವೇ ಕಡೆ ಹಂಚಿಕೆ ಆಗಿರ್ತದೋ ಅಂತಹ ಸಮೂಹಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೂ ಕೂಡ ಈ ಒಂದು ವಿಧಾನ ಸೂಕ್ತ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಸೊ ಇವಿಷ್ಟು ಈ ವಿಧಾನದ ಆಗುವಂಥ ಅನುಕೂಲಗಳು. ಇನ್ನೂ ಹಲವಾರು ಇದ್ದಾವೆ, ಇಷ್ಟು ತಿಳ್ಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಜೊತೆಗೆ ಕೆಲವು ಅನಾನುಕೂಲಗಳು, ಡಿಸ್ಅಡ್ವಾಂಟೇಜ್ ಆಫ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್.
ಎಕ್ಸೆಸಿವ್ ಡಿಪೆಂಡೆನ್ಸಿ ಆನ್ ಜಡ್ಜ್ಮೆಂಟ್. ಹೌದು, ಈ ಒಂದು ವಿಧಾನದಲ್ಲಿ ನಮೂನೆಯ ಆಯ್ಕೆಯಲ್ಲಿ ಇನ್ ದ ಸೆಲೆಕ್ಷನ್ ಆಫ್ ದ ಸ್ಯಾಂಪ್ಲಿಂಗ್ ರಿಸರ್ಚರ್ ಗಾಟ್ ಎನ್ ಜಡ್ಜ್ಮೆಂಟ್ ಆರ್ ಫ್ರೀಡಮ್. ಅಂದರೆ ನಮೂನೆ ಆಯ್ಕೆಯಲ್ಲಿ ಸಂಶೋಧಕನು ಇಲ್ಲಿ ಅದರ ಸ್ವಾತಂತ್ರ್ಯವಾಗಿ ಆಯ್ಕೆ ಮಾಡುವಂಥ ಅವಕಾಶ ಇದೆ. ಆದರೆ ಕೆಲವು ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯವೇ ಅವನು ಹೆಚ್ಚು ಪಕ್ಷಪಾತದಿಂದ ವೈಜ್ಞಾನಿಕವಾಗಿ ಅಲ್ಲದೆ ತನಗಿಷ್ಟ ಬಂದಂಗೆ ನಮೂನೆಯನ್ನು ಆಯ್ಕೆ ಮಾಡುವಂಥ ಅವಕಾಶ ಇದೆ. ಇದು ಪಕ್ಷಪಾತಕ್ಕೆ, ಪೂರ್ವಕಲ್ಪನೆಗಳಿಗೆ ಅವಕಾಶ ಮಾಡುವಂಥ ಅವಕಾಶ ಇದೆ. ಅಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅದು ಆ ಒಂದು ಸಂಶೋಧನೆಯ ಫಲಿತಾಂಶದ ಮೇಲೆ ನೇತ್ಯಾತ್ಮಕವಾಗಿರ್ತಕ್ಕಂಥ ಪ್ರಭಾವ ಬೀರ್ತದೆ. ಸೊ ಸೆಕೆಂಡ್, ನೀಡ್ ಮಚ್ ಪರ್ಪೋಸಿವ್ ಓರಿಯೆಂಟೆಡ್ pollsters. Due to excessive reliance on judgment, this matter required the pollster to be the more purposive oriented pollsters. ಸೊ ಈ ವಿಧಾನದಲ್ಲಿ ಹೆಚ್ಚು ಸ್ವಾತಂತ್ರ್ಯವನ್ನು ನಿರ್ಣಯ ಮಾಡೋದಕ್ಕೆ ಸಂಶೋಧನೆಗೆ ಕೊಟ್ಟಿರೋದ್ರಿಂದ ಈ ವಿಧಾನದಲ್ಲಿ ಯಾರು ಮಾಹಿತಿಯನ್ನು ಕಲೆ ಪೋಲ್ಸ್ಟರ್ಸ್ ಅಂದರೆ ಏನಿಲ್ಲ, ಎ ಪರ್ಸನ್ ಹೂ ಕಂಡಕ್ಟ್ ಆರ್ ಅನಲೈಸ್ ಒಪಿನಿಯನ್ ಪೋಲ್ಸ್, ಅಂದರೆ ಯಾರು ಮಾಹಿತಿಯನ್ನು ಕಲೆ ಹಾಕ್ತಾರೋ ಅವರನ್ನು ನಾವು ಪೋಲ್ಸ್ಟರ್ಸ್ ಅಂತ ಕರಿತೀವಿ. ಅವನು ಹೆಚ್ಚು ಉದ್ದೇಶಪೂರ್ವಕವಾಗಿ ಓರಿಯೆಂಟೆಡ್ ಆಗಿ ಕೆಲಸ ಮಾಡುವಂತಹ ಅವಕಾಶ ಇರ್ತದೆ. ಅಂದರೆ ಕೆಲವು ಸಂದರ್ಭದಲ್ಲಿ ಅವಕಾಶ ಬಿಟ್ಟು, ಉದ್ದೇಶ ಬಿಟ್ಟು ಅವನು ಸ್ವಹಿತಾಸಕ್ತಿಯಿಂದ ಮಾಡುವಂಥ ಅವಕಾಶ ಇರ್ತದೆ. ಸೊ ಆದ್ದರಿಂದ ಏನಾಗ್ತದೆ ಅಂದರೆ ಸಂಶೋಧನೆಯ ಗುರಿ ಉದ್ದೇಶದತ್ತ ಸಂಶೋಧನೆ ಸಾಗಬೇಕಾದ್ರೆ ಈ ವಿಧಾನ ಅಷ್ಟೊಂದು ಸೂಕ್ತ ಅಲ್ಲ ಅಂತ ನಾವು ಹೇಳಬಹುದು. ದೇ ಆರ್ ನಾಟ್ ದ ಟ್ರೂ ರೆಪ್ರೆಸೆಂಟೇಟಿವ್ ಆಫ್ ದ ಪಾಪ್ಯುಲೇಷನ್. ಇದು ಈಗಾಗಲೇ ಅರ್ಥದಲ್ಲಿ ಹೇಳುವ ಪ್ರಕಾರ ಜನಸಂಖ್ಯೆಯ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಮೂನೆಗೆ ಆಯ್ಕೆ ಮಾಡುವಂಥ ಅವಕಾಶ ಇಲ್ಲದೇ ಇರುವ ಕಾರಣ ಸಂಶೋಧಕನು ತನಗಿಷ್ಟ ಬಂದವರನ್ನು ನಮೂನೆಗೆ ಆಯ್ಕೆ ಮಾಡಿಕೊಳ್ಳುವ ಕಾರಣ ಅವರಿಂದ ಬರುವಂಥ ಮಾಹಿತಿ ನಾವು ಕ್ರೋಢೀಕರಿಸಿದಾಗ ಅದರ ಫಲಿತಾಂಶವನ್ನು ಇಡೀ ಸಮುದಾಯಕ್ಕೆ ಪ್ರಾತಿನಿಧಿಕವಾಗಿ ಅನ್ವಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಇಡೀ ಸಂಶೋಧನೆ ತಪ್ಪಾಗುವಂಥ ಅವಕಾಶ ಇದೆ. The sample time does not give the individual in the population equal chance to being selected. It means we are not sure that each population element will be chosen. ನಾವು ಎಲ್ಲರೂ ಆಯ್ಕೆ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೊ ಆದ್ದರಿಂದ ಯಾವಾಗ ಯಾರು ಬೇಕಾದರೂ ಆಯ್ಕೆಯಾಗುವಂಥ ಅವಕಾಶ ಇರೋದಿಲ್ವೋ ಅದು ಆ ಸಮುದಾಯವನ್ನು ಸರಿಯಾಗಿ ಪ್ರತಿನಿಧಿಸ್ತದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಲೋಯರ್ ಲೆವೆಲ್ ಆಫ್ ಜನರಲೈಸೇಷನ್ ಆಫ್ ದ ರಿಸರ್ಚ್ ಫೈಂಡಿಂಗ್ಸ್ ಕಂಪೇರ್ಡ್ ಟು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಸಂಭವನೀಯ ಮಾದರಿಯ ಫಲಿತಾಂಶಗಳಿಗೆ ಹೋಲಿಕೆ ಮಾಡಿದರೆ ಸಾಮಾನ್ಯೀಕರಣದ ಲಕ್ಷಣ ಇಲ್ಲಿಲ್ಲ. ವಾಟ್ ಈಸ್ ಮೀನ್ ಬೈ ಜನರಲೈಸೇಷನ್? ಸೊ ಜನರಲೈಸೇಷನ್ ಇನ್ ದಿಸ್ ಸೆನ್ಸ್, ಸಂಶೋಧನೆಯಿಂದ ಹೊರಬಂದಂಥ ಮಾಹಿತಿ ಏನಿದೆ, ಮಾದರಿಯಿಂದ ನಾವು ಆಯ್ಕೆ ಮಾಡಿ ಅಧ್ಯಯನ ಮಾಡಿದಾಗ ಆ ಫಲಿತಾಂಶ ಇಡೀ ಸಮಾಜಕ್ಕೆ ಅನ್ವಯಿಸುವಂಥದ್ದು. ಈಗ ಚುನಾವಣೆ ಬಗ್ಗೆ ನಾವು ಹೇಳೋದಾದರೆ ಒಂದು ಕ್ಷೇತ್ರದಲ್ಲಿ 500-1000 ಜನಕ್ಕೆ ನಾವು ಇಂಟರ್ವ್ಯೂ ಮಾಡಿ ಯಾವ ಪಕ್ಷ ಮುಂದೆ ಚುನಾವಣೆ ಬರ್ಬೋದು ಅಂಥೇಳಿ ನಾವು ಮಾಹಿತಿಯನ್ನು ಕಲೆ ಹಾಕ್ತೀವಿ. ಅವ್ರು ಯಾವುದೋ ಎ ಪಕ್ಷ ಬರ್ತದೆ ಅಂತ ಹೇಳ್ತಾರೆ. ಆಗ ಎ ಪಕ್ಷ ಇಡೀ ಕ್ಷೇತ್ರಕ್ಕೆ ಜನರಲೈಸ್ ಮಾಡಿ ಎ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳುವಂಥದ್ದು, ಅದು ಜನರಲೈಸೇಷನ್. ಒಂದು ಲಕ್ಷಣ ಇಲ್ಲಿ ನಾವು ಕಾಣೋದಕ್ಕೆ ಕಷ್ಟ. ಡಿಫಿಕಲ್ಟೀಸ್ ಇನ್ ಎಸ್ಟಿಮೇಟಿಂಗ್ ಸ್ಯಾಂಪ್ಲಿಂಗ್ ವೇರಿಯಬಿಲಿಟಿ ಆ್ಯಂಡ್ ಐಡೆಂಟಿಫೈಯಿಂಗ್ ಪಾಸಿಬಲ್ ಬಯಾಸ್. ಇಲ್ಲಿ ವೇರಿಯಬಿಲಿಟಿ ಅಂತೇನಿದೆ, ಸ್ಯಾಂಪ್ಲಿಂಗ್ ವೇರಿಯಬಿಲಿಟಿ ಅನ್ನುವಂಥದ್ದು ನಿರ್ಧಾರ ಮಾಡೋದಕ್ಕೆ
ಎಸ್ಟಿಮೇಟ್ ಮಾಡೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಎಷ್ಟು ಸ್ಯಾಂಪಲ್ ಆಯ್ಕೆ ಮಾಡ್ಕೋಬೇಕು, ಯಾರನ್ನು ಆಯ್ಕೆ ಮಾಡಬೇಕು, ಹೇಗೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ಕೂಡ ಇಲ್ಲಿ ನಿರ್ಧಾರ ಮಾಡುವಂಥದ್ದು ಕಷ್ಟ. ಯಾಕಂದರೆ ಇಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಸಂಶೋಧಕನು ಬಳಕೆ ಮಾಡೋದಿಲ್ಲ. ಸೊ ಈ ರೀತಿಯಾಗಿ ಅದು ಕೂಡ ಒಂದು ಅನಾನುಕೂಲ. ಇನ್ನು ಇದು ನಾನ್ ಪ್ರಾಬಬಿಲಿಟಿ ಸ್ಯಾಂಪಲ್ ಲೆಸ್ ಟೇಕನ್ ಇನ್ ಟು ದ ಅಕೌಂಟ್ ದೆನ್ ಪ್ರಾಬಬಿಲಿಟಿ ಸ್ಯಾಂಪಲ್ಸ್ ಎಸ್ ದೇ ಆರ್ ನಾಟ್ ಇನ್ ದ ಪ್ರಿಸೈಸ್ ಆ್ಯಂಡ್ ರಿಲೇಬಲ್ ರಿಫ್ಲೆಕ್ಷನ್ ಆಫ್ ದ ಪಾಪ್ಯುಲೇಷನ್. ಸೊ ಇದು ಅತ್ಯಂತ ನಂಬಲರ್ಹವಾಗಿರ್ತಕ್ಕಂಥ ವಿಧಾನ ಅಲ್ಲ. ಸೊ ಪ್ರಾಬಬಿಲಿಟಿಗೆ ಹೋಲಿಕೆ ಮಾಡಿದರೆ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಹೆಚ್ಚು ನಂಬಲರ್ಹವಾಗಿರ್ತಕ್ಕಂತಹ ಮಾಹಿತಿ ಸಿಗ್ತದೆ. ಸೊ ಅದಕ್ಕೆ ಹೋಲಿಕೆ ಮಾಡಿದ್ರೆ ಇದು ಅಷ್ಟೊಂದು ನಂಬಲರ್ಹವಾಗಿರ್ತಕ್ಕಂಥ ಮಾಹಿತಿ ನೀಡುವಂತಹ ವಿಧಾನ ಅಲ್ಲ ಅಂತ ನಾವು ಹೇಳಬಹುದು. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಇವಿಷ್ಟು ಕೂಡ ಅದರ ಕೆಲವು ಅನುಕೂಲಗಳು ಅನಾನುಕೂಲಗಳು. ಕೆಲವು ಅನಾನುಕೂಲವಿದ್ದಾಗ್ಯೂ ಕೂಡ ಕೆಲವು ಸಂದರ್ಭದಲ್ಲಿ ಈ ವಿಧಾನವನ್ನು ಬಳಕೆ ಮಾಡಬೇಕಾಗ್ತದೆ. ಸೊ ಆದ್ದರಿಂದ ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ತರಗತಿಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ಕಾರ.